ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮ್ಮ ದೇಶದ ಇತಿಹಾಸ ಒಂದು ಅದ್ಭುತವಾದ ಇತಿಹಾಸ. ಈ ರೀತಿಯಾದ ಇತಿಹಾಸ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಇಲ್ಲ. ಇತಿಹಾಸ ಸತ್ಯ ಕಥೆಯೋ ಅಥವಾ ಕಾಲ್ಪನಿಕವೋ, ಇದರ ಬಗ್ಗೆ ತುಂಬ ಮಾತುಗಳು ಆಗಾಗ ಚರ್ಚೆಯಲ್ಲಿರುತ್ತವೆ. ಆದರೆ ಒಂದು ಬಾರಿ ದಾಖಲಾಗಿರುವಂಥ ಇತಿಹಾಸದಲ್ಲಿ ಅದೆಷ್ಟು ಪುಟಗಳು ಎಲ್ಲಿವೆ, ಹೇಗಿವೆ, ಅದರ ಒಳಗೆ ಏನಡಗಿದೆ ಎನ್ನುವುದನ್ನು ಇಂದು ಮರೆಮಾಚುತ್ತಿರುವ ಈ ಸಂದರ್ಭದಲ್ಲಿ ನಾವು ಇತಿಹಾಸದ ಒಂದೊಂದೇ ಪುಟಗಳನ್ನು ತಿರುಗಿಸಿದಾಗ ಅದರಲ್ಲಿ ಸಿಗುವಂಥ ವಿಷಯಗಳು ಅದ್ಭುತ, ಅಷ್ಟೇ ಪರಿಣಾಮಕಾರಿಯಾದಂಥವು. ಹಾಗೆಯೇ ಇಂದು ನಾನು ಒಂದಿಷ್ಟು ಪುಟಗಳನ್ನು ತಿರುಗಿಸಿದಾಗ ನನಗೆ ಗೋಚರವಾದದ್ದು ಹಲವಾರು ವಿಷಯಗಳು. ಅದು ಯಾವುದು ಎಂದರೆ 1951 ಆಗ ತಾನೇ ಸ್ವತಂತ್ರ ಬಂದು ಮೊದಲ ಸಂಪುಟ ರಚನೆಯಾಗಿತ್ತು. ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಗೃಹ ಮಂತ್ರಿಯಾಗಿ, ಡಾಕ್ಟರ್ BR ಅಂಬೇಡ್ಕರ್ ಕಾನೂನು ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವಂಥ ಒಂದು ಸಂದರ್ಭ. ಸಂವಿಧಾನ ರಚನೆಯ ಕಾರ್ಯ ನಡೆಯುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಇಂದಿಗೂ ನಾವು ಮರೆಯಲಾಗದಂಥ ಒಂದು ಪ್ರಮಾದ ನಡೆದು ಹೋಗಿತ್ತು. ಅದಕ್ಕೆ ಮೂಲ ಕಾರಣ ಪುರುಷರು ಯಾರು ಅಂದರೆ ಪಂಡಿತ್ ನೆಹರು ಅವರು. ಆ ಪ್ರಮಾದವೇನು, ಯಾಕೆ ಅದು ನಡೆಯಿತು, ಇವೆಲ್ಲದರ ಬಗ್ಗೆ ವಿಸ್ತಾರವಾಗಿ ಈ ಸಂಚಿಕೆಯಲ್ಲಿ ಮಾತನಾಡಲಿದ್ದೇನೆ. ಇಂದಿನ ಈ ಸಂಚಿಕೆ 1951 ಈ ಸಂದರ್ಭಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷವಾದ ಸಂಚಿಕೆ. ಜೊತೆಗೆ ಇಲ್ಲಿ ಇರುವ ವಿಷಯಗಳು ಆಚೆಗೆ ಬಾರದಿರುವಂತ ವಿಷಯಗಳು. 1951ರಲ್ಲಿ ಅಂದಿನ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ನೆಹರು ಅವರು ಕೈಗೊಂಡಂತ ಯೋಜನೆಗಳೇನು, ಅದು ಯಾವ ರೀತಿ ಇತ್ತು, ಅವರ ನೀತಿ ಯಾವುದು, ಅವರು ಎಡವಿದ್ದೆಲ್ಲಿ, ಅಂದು ಎಡವಿದ್ದು ಇಂದು ಸಹ ನಾವು ಎಡವುತ್ತಲೇ ಇದ್ದೇವೆ. 1951ರಲ್ಲಿ ನಡೆದ ಆ ಒಂದೇ ಒಂದು ಪ್ರಮಾದ ಇಲ್ಲಿಯವರೆಗೂ ನಮ್ಮನ್ನು ಕಾಡುತ್ತಲೇ ಇದೆ, ಮುಂದೆಯೂ ಕಾಡುತ್ತದೆ. ಒಬ್ಬ ಮನುಷ್ಯ ಜೀವನದಲ್ಲಿ ಒಂದು ತಪ್ಪು ಮಾಡಿದರೆ ಅವನು ಮಾಡಿರುವ ಎಲ್ಲ ಕೆಲಸಗಳು ಆ ಒಂದು ತಪ್ಪಿನ ಮುಂದೆ ಲೆಕ್ಕಕ್ಕೆ ಬರುವುದಿಲ್ಲ. ಇದು ಸಹ ಅದೇ ರೀತಿಯದು. ನೆಹರು ಅವರು ಅಂದು ಕೈಗೊಂಡ ನಿರ್ಧಾರಗಳು, ಅವರ ಆಲೋಚನೆಗಳು ಎಲ್ಲಿಗೆ ತಂದು ನಿಲ್ಲಿಸಿದೆ ಈ ದೇಶವನ್ನು ಎಂಬುದರ ಬಗ್ಗೆ ಸ್ಪಷ್ಟವಾದ ವಿವರಣೆ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಶ್ರೀಯುತ ನೆಹರು ಅವರು ಅಧಿಕಾರ ವಹಿಸಿಕೊಂಡಿದ್ದರು. ಗೃಹ ಮಂತ್ರಿಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಕಾನೂನು ಮಂತ್ರಿಯಾಗಿ ಡಾಕ್ಟರ್ BR ಅಂಬೇಡ್ಕರ್. ಈ ಸಂದರ್ಭದಲ್ಲಿ ನಡೆದ ಒಂದು ಎಂದೂ ಮರೆಯಲಾಗದ, ಇಂದಿಗೂ ಜೀವಂತವಾಗಿರುವ ಒಂದು ಘಟನೆ 1951. ಒಂದೊಂದು ಪುಟಗಳಲ್ಲಿ ಒಂದೊಂದು ರೀತಿಯ ವಿಷಯಗಳು, ಮುಗಿಯದ ಕತೆ, ಭಾವನೆಗಳಿಗೆ ಬೆಲೆ ಇಲ್ಲ. ಬ್ರಿಟಿಷರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವೇನೋ ಸಿಕ್ಕಿತು, ಆದರೆ ನಮ್ಮವರಿಂದ ನಮಗೆ ಇಂದು ಸಹ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಆ 1951 ತರ ಆ ಒಂದು ಪ್ರಮಾದದ ಕ್ಷಣಗಳು ಹೀಗೆ ಪುಟ ತೆರೆದುಕೊಳ್ಳುತ್ತವೆ. ಆಂತರ್ಯದಲ್ಲಿ ಮೂಲತಃ ಧರ್ಮ ನಿರಪೇಕ್ಷಕರಾಗಿದ್ದ ನೆಹರು, ನೀವು ಯಾವುದೇ ರೀತಿಯಿಂದ ನೋಡಿದರೂ ಸಹ ಅಸ್ಮಿತೆಯ ರಾಜಕಾರಣ ಹಾಗೂ ಮತ್ತೊಬ್ಬರಿಂದ ಬಲಿಪಶುವಾಗುವ ಪ್ರಕ್ರಿಯೆಗಳು 21ನೇ ಶತಮಾನದ ಭಾರತದಲ್ಲಿ ದಿನೇ ದಿನೇ ವ್ಯಾಪಕಗೊಳ್ಳುತ್ತಿವೆ. ಅಕ್ಷರ ಜ್ಞಾನವೇನೋ ಹೆಚ್ಚುತ್ತಾ ಹೋಗುತ್ತಿದೆ. ಹಾಗೆಯೇ ಅಸಹಿಷ್ಣುತೆ ಮತ್ತು ಇತರ ಅಸ್ಮಿತೆಯುಳ್ಳವರೆಡೆಗಿನ
ನಾವು ಹೊರ ಜಗತ್ತಿನೊಡನೆ ಹೆಚ್ಚೆಚ್ಚು ಒಂದಾಗುತ್ತಾ ಹೋದಂತೆಲ್ಲ ಹೆಚ್ಚೆಚ್ಚು ಸಂಕುಚಿತ ಮನೋಭಾವದ ಅಂತರ್ಮುಖಿಗಳಾಗಿ ಬಿಡುತ್ತಿದ್ದೇವೆ. ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮುಂದುವರಿದಂತೆಲ್ಲ ನಂಬಿಕೆ ಮತ್ತು ಅಸ್ಮಿತೆಗಳನ್ನಾಧರಿಸಿದ ನಮ್ಮ ನಡವಳಿಕೆಗಳು ಪ್ರಶ್ನಿಸುವ ಮನೋಭಾವನೆ ಮತ್ತು ಸಾಮಾನ್ಯ ಜ್ಞಾನಗಳಿಂದಾಚೆ ಹೋಗಿ ಅಧೋಗತಿಗಿಳಿಯುತ್ತಿದ್ದೇವೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಈ ದೇಶದಲ್ಲಿ ಕೋಮುವಾದವನ್ನು ಕೊನೆಗೊಳಿಸುವ ಬಹಳಷ್ಟು ಮಾತುಗಳು ಕೇಳಿ ಬರುತ್ತಿದ್ದರೂ ಕೋಮುವಾದವು ಕೊನೆಗೊಂಡೇ ಇಲ್ಲ. ಭಾರತೀಯ ಸಮಾಜ ಮತ್ತು ವ್ಯವಸ್ಥೆಯು ನಿರ್ದಿಷ್ಟವಾಗಿ ಮುಸ್ಲಿಮರು ಮತ್ತು ದಲಿತರ ಬಗ್ಗೆ ಸಂಪೂರ್ಣವಾಗಿ ಪೂರ್ವಾಗ್ರಹ ಪೀಡಿತವಾಗಿದೆ. ವೋಟ್ ಬ್ಯಾಂಕ್ ರಾಜಕೀಯದಿಂದಾಗಿ ಹಿಂದೂಗಳಿಗೆ ತಮ್ಮ ಸ್ವಂತ ನೆಲದಲ್ಲಿಯೇ ಭಿನ್ನ ಭೇದ ತೋರಲಾಗುತ್ತದೆ. ಸಮಕಾಲೀನ ಸಂದರ್ಭದ ಛಿದ್ರ ಅಸ್ಮಿತೆಯ ರಾಜಕಾರಣದ ಕಾರಣಗಳೇನು ಎಂಬ ಹೊಳವುಗಳು ನಿಮಗೆ ಚರಿತ್ರೆಯಲ್ಲಿ ದೊರಕುತ್ತವೆ. ಕೆಲವು ಮಹಾನ್ ವ್ಯಕ್ತಿಗಳೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವುದರಿಂದ ಅದನ್ನು ನೀವು ಪ್ರತಿ ಚರಿತ್ರೆ ಎಂದು ಬೇಕಾದರೂ ಕರೆಯಬಹುದು. ಭಾರತದಲ್ಲಿ ಅಂತ ದೊಡ್ಡ ಮಹಾನ್ ವ್ಯಕ್ತಿಗಳೆಡೆಗೆ ಬೊಟ್ಟು ಮಾಡಿ ತೋರಿಸುವುದು ಸದ್ಯದ ಪರಿಸ್ಥಿತಿಯಲ್ಲಿ ಅಪಾಯಕಾರಿ. ಶಿವಾಜಿ ಕುರಿತು ಶೈಕ್ಷಣಿಕ ವಿಶ್ಲೇಷಣೆ ನಡೆಸಿದರೂ ಸಾಕು, ಗ್ರಂಥಾಲಯಗಳೇ ಭಸ್ಮವಾಗುತ್ತವೆ. BR ಅಂಬೇಡ್ಕರ್ ಅವರನ್ನು ಟೀಕಿಸಿದರೆ ದಲಿತ ಕಾರ್ಯಕರ್ತರು ಚಪ್ಪಲಿಗಳನ್ನೆಸೆಯುತ್ತಾರೆ. ದ್ರಾವಿಡ ತಾರೆ ಅಣ್ಣಾ ಅವರನ್ನು ಯಾರಾದರೂ ಟೀಕಿಸಿದರೆ ಜನರು ಬೀದಿಗಿಳಿದು ಹಿಂಸಾಚಾರವೇ ಸಂಭವಿಸುತ್ತದೆ. ನೆಹರು ಗಾಂಧಿ ಕುಟುಂಬದ ಕುರಿತು ಏನಾದರೂ ಟೀಕೆ ಕಂಡು ಬಂದೊಡನೆ ಕಾಂಗ್ರೆಸ್ ಕಟ್ಟರ ಭಕ್ತರು ಕೋಪೋದ್ರಿಕ್ತರಾಗಿ ಆಕ್ರಮಣಕಾರಿಯಾಗಿ ಬಿಡುತ್ತಾರೆ. ಹೀಗೆ ಪಟ್ಟಿ ಇನ್ನೂ ಉದ್ದಕ್ಕೆ ಬೆಳೆಯುತ್ತದೆ. ಹೀಗಿರುವಾಗ ಇಂದಿನ ಅಸ್ಮಿತೆಯ ರಾಜಕಾರಣದ ಹಿಂದಿನ ಕಾರಣಗಳನ್ನು ಅರಿಯಬೇಕೆಂದರೆ ಕೆಲವು ಮಹಾನ್ ವ್ಯಕ್ತಿಗಳ ವರ್ತನೆಗಳನ್ನು ಮರುಪರಿಶೀಲನೆಗೆ ಒಳಪಡಿಸಬೇಕಾಗುತ್ತದೆ. ಇದುವರೆಗೆ ಒಪ್ಪಿಕೊಂಡು ಬಂದ ನಂಬಿಕೆಗಳನ್ನು ಮರುಪರಿಶೀಲನೆಗೆ ಒಳಪಡಿಸಬೇಕಿದೆ. 1951 1986ರ 2 ವರ್ಷಗಳು ನಮ್ಮ ದೇಶದ ಇತಿಹಾಸದ ಪುಟದಲ್ಲಿ ಎಡವಿದ ವರ್ಷಗಳು. ಈ 2 ವರ್ಷಗಳೇ ನಮ್ಮ ದೇಶದಲ್ಲಿ ಅಸ್ಮಿತೆಯ ರಾಜಕಾರಣಕ್ಕೆ ಮತ್ತು ಕೋಮು ವಿಭಜನೆಗೆ ಇಂಬು ನೀಡಿದ ವರ್ಷಗಳು. ಈ ಚಾರಿತ್ರಿಕ ಪ್ರಮಾದವು ನಿಜಕ್ಕೂ ಖೇದವನ್ನುಂಟು ಮಾಡುವಂಥದ್ದು. ಅದಕ್ಕಿಂತಲೂ ಖೇದದ ವಿಷಯವೆಂದರೆ ಈ ಪ್ರಮಾದಗಳನ್ನು ಸೃಷ್ಟಿಸಿದ ವ್ಯಕ್ತಿಗಳು ಅತ್ಯಂತ ಜನಪ್ರಿಯವಾಗಿದ್ದ ಮಹಾನ್ ನಾಯಕರುಗಳೇ. ನಾನಿಲ್ಲಿ ಮಾತನಾಡುತ್ತಿರುವುದು ಯಾರ ಬಗ್ಗೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ನಿಜ, 1951ರಲ್ಲಿ ನೆಹರು ಮತ್ತು 1986ರಲ್ಲಿ ರಾಜೀವ್ ಗಾಂಧಿ. ಚರಿತ್ರೆಯ ಬಗ್ಗೆ ಕನಿಷ್ಠ ಅರಿವಿರುವ ಪ್ರತಿಯೊಬ್ಬರೂ ಸಹ ಸ್ವಾತಂತ್ರ್ಯ ಬಂದ ಕೂಡಲೇ ಭಾರತಕ್ಕೆ ಸಂವಿಧಾನ ರಚಿಸಲೆಂದೇ ಒಂದು ಸಂವಿಧಾನ ಸಭೆಯನ್ನು ರಚಿಸಲಾಗಿತ್ತೆಂಬುದನ್ನು ಅರಿತಿರುತ್ತಾರೆ. ಭಾರತದ ಭವಿಷ್ಯದ ಬಗ್ಗೆ ಸಂವಿಧಾನ ಸಭೆಯಲ್ಲಿ ವಾಗ್ವಾದ ಚರ್ಚೆಗಳು ನಡೆಯುತ್ತಿರುವಂತೆಯೇ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಲು ನೆಹರು ಅವರನ್ನು ನೇಮಿಸಲಾಯಿತು. ನೆಹರು ಬಹಳ ಜನಪ್ರಿಯರಾಗಿದ್ದರೂ ಸಹ ಅವರಿಗೆ ಪ್ರತಿಸ್ಪರ್ಧಿಗಳು ಇರಲಿಲ್ಲವೆಂದಲ್ಲ. ಅವರಷ್ಟೇ ಎತ್ತರಕ್ಕಿದ್ದ ಮತ್ತೊಬ್ಬ ನಾಯಕ ಸರ್ದಾರ್ ವಲ್ಲಭಾಯಿ ಪಟೇಲ್. ನೆಹರು ಅವರ ಲೋಕದೃಷ್ಟಿ ಮತ್ತು ಸಿದ್ಧಾಂತವನ್ನು ಅವರು ಎಂದೂ ಒಪ್ಪಿಕೊಂಡಿರಲಿಲ್ಲ. 1950ರಲ್ಲಿ ಪಟೇಲರು ನಿಧನರಾಗುವ ಮೂಲಕ ನೆಹರು ವಿವಾದಿತ ದೊರೆಯಾದರು. ಅದೇ ಹೊತ್ತಿಗೆ ಸಂವಿಧಾನದ ಕರಡು ರಚನೆಯಾಗಿತ್ತು. ಅದರಲ್ಲಿ ದೇಶದ ಎಲ್ಲ ನಾಗರಿಕರಿಗೆ ಏಕರೂಪ
ನಾಗರಿಕತೆ ಸಂಹಿತೆಯನ್ನು ಖಾತ್ರಿಗೊಳಿಸುವುದಾಗಿ ಆಶ್ವಾಸನೆ ನೀಡಲಾಗಿತ್ತು. ಅಂದು ನಮ್ಮ ದೇಶದ ಕಾನೂನು ಸಚಿವರಾಗಿದ್ದವರು ಡಾಕ್ಟರ್ BR ಅಂಬೇಡ್ಕರ್ ಅದನ್ನು ಬಹುವಾಗಿ ಒತ್ತಾಯಪಡಿಸಿದ್ದರು. ಮುಸ್ಲಿಮರಿಗೆ ಇದರಿಂದ ಅಸುರಕ್ಷತೆಯ ಭಾವನೆ ಬರಬಹುದು ಮತ್ತು ಅವರ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ಉಂಟಾಗಬಹುದೆಂಬ ಆತಂಕಕ್ಕೆ ಒಳಗಾದ ನೆಹರು ಮತ್ತು ಇದಕ್ಕೆ ಸಂಪೂರ್ಣ ಒಪ್ಪದ ಅಂಬೇಡ್ಕರ್ ಮೊದಲು ಹಿಂದೂ ಸಮುದಾಯಕ್ಕಾಗಿ ಒಂದು ಆಧುನಿಕ ನಾಗರಿಕ ಸಂಹಿತೆಯನ್ನು ರಚಿಸುವ ನಿರ್ಣಯ ಕೈಗೊಂಡರು. ಕೂಡಲೇ ಬಲಪಂಥೀಯ ಹಿಂದೂಗಳು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ರಾಮಚಂದ್ರ ಗುಹಾ ಅವರ ಬಾಪು ನಂತರದ ಭಾರತ ಕೃತಿಯಿಂದ ಕೆಲವು ಸಾಲುಗಳನ್ನು ಉಲ್ಲೇಖಿಸುವುದಾದರೆ, ನೆಹರು ರಾಷ್ಟ್ರಪತಿಯವರನ್ನು ಎದುರು ಹಾಕಿಕೊಳ್ಳದಿರಲು ತೀರ್ಮಾನಿಸಿದ್ದರು. ಹೇಗೋ ತಾತ್ಕಾಲಿಕ ಸಂಸತ್ತಿನಲ್ಲಿ ಮಸೂದೆಯ ಪ್ರಗತಿ ಪ್ರಯಾಸಪೂರ್ವಕವಾಗಿ ನಿಧಾನಗತಿಯಲ್ಲಿತ್ತು. ಕೊನೆಯಲ್ಲಿ ಅಧಿವೇಶನ ಕೊನೆಗೊಂಡಿತು. ಮಸೂದೆ ನೆನೆಗುದಿಗೆ ಬಿತ್ತು. ಇದರಿಂದ ಅತ್ಯಂತ ನೊಂದುಕೊಂಡ ವ್ಯಕ್ತಿ ಎಂದರೆ ಕಾನೂನು ಸಚಿವ ಡಾಕ್ಟರ್ BR ಅಂಬೇಡ್ಕರ್. ಇದರಿಂದಾಗಿ ಸಾಕಷ್ಟು ಟೀಕೆ ಅವಹೇಳನಗಳನ್ನೆಲ್ಲ ಅವರು ಎದುರಿಸಿದರು. ಆದರೆ ಅಂತಿಮವಾಗಿ ವಿರೋಧ ಪಕ್ಷದ ನಿಲುವಿಗೆ ನೆಹರು ಅವರು ತಲೆಬಾಗಿದ್ದರಿಂದ ಅವರು ಬಹಳ ನೊಂದುಕೊಂಡರು. 1951 ಅಕ್ಟೋಬರ್ನಲ್ಲಿ ಅಂಬೇಡ್ಕರ್ ಕೇಂದ್ರ ಸಚಿವ ಸಂಪುಟ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದರು. ನೆನಪಿನಲ್ಲಿಡಿ, 1952ರಲ್ಲಿ ಆಗ ಭಾರತವು ಇನ್ನೂ ತನ್ನ ಮೊದಲನೆಯ ಲೋಕಸಭಾ ಚುನಾವಣೆಯನ್ನು ನಡೆಸುವುದರಲ್ಲಿತ್ತು. ನೆಹರು ಅವರಿಗೆ ಪ್ರಶ್ನಾತೀತ ಅಧಿಕಾರ ಮತ್ತು ಜನಪ್ರಿಯತೆ ಇತ್ತು. ಬಹಳಷ್ಟು ಜನರಿಗೆ ಅಂದು ಅನಿಸಿದ್ದೇನೆಂದರೆ, ಕೇವಲ ಹಿಂದೂಗಳಿಗೆ ಏಕರೂಪ ನಾಗರಿಕ ಸಂಹಿತೆ ಮಾತ್ರವಲ್ಲ, ಸಂವಿಧಾನ ಹೇಳಿದ ಇಡೀ ದೇಶಕ್ಕೆ ಬೇಕಾದ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಸಹ ಒಪ್ಪಿಸಿ ಜಾರಿಗೊಳಿಸಬಹುದಾದಷ್ಟು ಜನಪ್ರಿಯತೆ ಇತ್ತು. ನೆಹರು ಅವರ ಅಂದಿನ ಈ ಒಂದು ನಿರ್ಧಾರದ ಬಗ್ಗೆ ಮತ್ತೆಂದು ಎಲ್ಲಿಯೂ ಚರ್ಚೆಯಾಗದಿದ್ದರೂ ಸಹ ಅದರ ಪರಿಣಾಮಗಳನ್ನು ಇಂದಿಗೂ ಅನುಭವಿಸುತ್ತಲೇ ಇದ್ದೇವೆ. ಹಿಂದೂ ಕೋಡ್ ಬಿಲ್ಲನ್ನು ಜಾರಿಗೊಳಿಸುವ ವಿಷಯದಲ್ಲಿ ಅಂಬೇಡ್ಕರ್ ಅವರಿಗಿದ್ದ ಪ್ರೇರಕ ಶಕ್ತಿ ಎಂದರೆ ಮಹಿಳಾ ವಿಮೋಚನೆ ಕುರಿತಾದ ಒತ್ತಾಸೆಯ. ಆದರೆ ಮಹಿಳೆಯರನ್ನು ಒಳಗೊಂಡಂತೆ ಸವರ್ಣೀಯ ಹಿಂದೂಗಳು ಇದನ್ನು ಧರ್ಮದ ಪಾವಿತ್ರ್ಯದ ಮೇಲಾಗುವ ಹಲ್ಲೆ ಎಂದು ಭಾವಿಸಿದರಲ್ಲದೆ ಈ ಕ್ರಾಂತಿಕಾರಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದರು. ಈ ಮಸೂದೆಯನ್ನು ಬಲವಾಗಿ ಸಮರ್ಥಿಸಿಕೊಂಡ ಡಾಕ್ಟರ್ ಅಂಬೇಡ್ಕರ್ ಅದರಲ್ಲಿ ಅಳವಡಿಸಲ್ಪಟ್ಟ ಆದರ್ಶಗಳು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಯ ಆಧಾರದಲ್ಲಿ ರಚಿಸಲ್ಪಟ್ಟ ಭಾರತದ ಸಂವಿಧಾನದಿಂದ ಪಡೆದುಕೊಂಡಂತವು ಎಂದು ಪ್ರತಿಪಾದಿಸಿದರು. ಮಸೂದೆಗೆ ವಿರೋಧ ಪಕ್ಷ ವ್ಯಕ್ತಪಡಿಸಿದ ವಿರೋಧದಿಂದ ಅಂಬೇಡ್ಕರ್ ಅದೆಷ್ಟು ರೋಷಿ ಹೋದರೆಂದರೆ ಅವರು ನೆಹರು ಸಚಿವ ಸಂಪುಟವನ್ನೇ ತೊರೆದರು. ಹಿಂದೂ ಕೋಡ್ ಬಿಲ್ಲನ್ನು ಕೊಂದು ಹುಗಿಯಲಾಯಿತು. ರೋಧಿಸಲಾಗಲಿಲ್ಲ, ಹಾಡಲಾಗಲಿಲ್ಲ, ಯಾರು ಇರಲಿಲ್ಲ ಎಂದರು ಅಂಬೇಡ್ಕರ್. ಮಹಾರಾಷ್ಟ್ರದ ಬೌದ್ಧ ಮಹಿಳೆಯರು ಸಬಲವಾಗಿರುವುದಷ್ಟೇ ಅಲ್ಲ, ಆಗಾಗ ಬ್ರಾಹ್ಮಣ ಮಹಿಳಾ ಚಳವಳಿಯಂತ ಮುಖ್ಯ ವಾಹಿನಿಯ ಸ್ತ್ರೀವಾದಿ ಚಳವಳಿಗಳಲ್ಲಿಯೂ ಸಕ್ರಿಯ ಪಾತ್ರ ನಿರ್ವಹಿಸುತ್ತಾರೆ. ಅಂದಿನ ವಿಫಲತೆಯ ವ್ಯತಿರಿಕ್ತ ಪರಿಣಾಮಗಳು ಇಂದಿಗೂ ಪ್ರತಿಧ್ವನಿಸುತ್ತಿವೆ ಎನ್ನುತ್ತಾರೆ ಅಂಬೇಡ್ಕರ್ ವಾದಿ ಕಾರ್ಯಕರ್ತೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರೀಯ ಸಮಾಜ ವಿಜ್ಞಾನ ಸಂಸ್ಥೆಯ ಸಂಶೋಧಕಿ ರತ್ನೇಶ್ ಕಾತುಲ್ಕರ್. ವಾಸ್ತವದಲ್ಲಿ ಅವರೆಸಗಿದ ಚಾರಿತ್ರಿಕ ಪ್ರಮಾದವು ಮಹಾನ್ ನಾಯಕರು ಸಹ ತಪ್ಪೆಸಗಬಲ್ಲರು ಎಂಬುದಕ್ಕೆ ಸಾಕ್ಷಿ. ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದೂಗಳಿಗಾಗಿ ಆಧುನಿಕ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲು ಯತ್ನಿಸುತ್ತಿದ್ದಾಗ ಭಾರತವು
ಅಲ್ಪ ಸಂಖ್ಯಾತರೆಡೆಗೆ ಪೂರ್ವಗ್ರಹ ಪೀಡಿತವಾಗಿದೆ ಎಂದು ಯೋಚಿಸಿದವರು ಇದ್ದರು. ನಾವು 1951 ಕುರಿತು ಮಾತನಾಡುವುದಾದರೆ, ನೆಹರು ಅಂದು ಬಲಪಂಥೀಯ ಗುಂಪುಗಳ ಒತ್ತಡಕ್ಕೆ ಮಣಿದಿದ್ದು ತಾತ್ಕಾಲಿಕವಾಗಿತ್ತಲ್ಲದೆ ಹಿಂದೂ ಸಮುದಾಯಗಳಿಗೆ ನಾಗರಿಕ ಸಂಹಿತೆಯನ್ನು 1956ರ 2 ಕಂತುಗಳಲ್ಲಿ ಜಾರಿಗೊಳಿಸಲಾಯಿತು. ಆದರೆ ಸುಧಾರಣೆಯೆಡೆಗೆ ಹೇಗೋ ಹಾಗೆ ಕೋಮು ವಿಭಜನೆಗೂ ಅಷ್ಟೇ ಕೆಲಸ ಮಾಡಿತು. ನೆಹರು ತಮ್ಮ ಪಶ್ಚಿಮದ ಚಿಂತನೆಗಳನ್ನು ಹೇರುತ್ತಿದ್ದಾರೆ ಮತ್ತು ಮುಸ್ಲಿಮರ ಹಾಗೂ ಅಲ್ಪಸಂಖ್ಯಾತರನ್ನು ಓಲೈಸುತ್ತಿದ್ದಾರೆ ಎನ್ನುವ ಚಿಂತಕರು ಇದ್ದರು. ನೀವು ಒಪ್ಪದಿರಬಹುದು. ಅದೇ ಅಭಿಪ್ರಾಯ ಇಂದಿಗೂ ಇದೆಯಲ್ಲದೆ ವಂಚನೆಗೊಳಗಾದ ಮನಸ್ಥಿತಿ ಇಂದು ವ್ಯಾಪಕವಾಗಿದೆ. ಅದರಲ್ಲೂ RSS ಸಿದ್ಧಾಂತದೆಡೆಗೆ ವಾಲಿಕೊಂಡವರಲ್ಲಿ ಆ ಭಾವನೆ ಬಲವಾಗಿದೆ. ಭಾರತೀಯ ನೀತಿ ನಿರೂಪಣೆ ಕೇಂದ್ರದ ರಾಕೇಶ್ ಸಿನ್ಹಾ ಅವರ ಮಾತಿನಲ್ಲಿ ಹೇಳುವುದಾದರೆ, ನೆಹರು ಅವರ ಪಶ್ಚಿಮ ಪ್ರೇರಿತ ಚಿಂತನೆಗಳೇ ಈ ಕೋಮು ವಿಭಜನೆಗೆ ಕಾರಣ. ಜಾತಿ ಮತ್ತು ಸಮುದಾಯದ ಆಧಾರದಲ್ಲಿ ವಿಭಜನೆಗೊಂಡಿರುವ ಹಿಂದೂಗಳು ಹೆಸರಿನಲ್ಲಿ ಮಾತ್ರವೇ ಬಹುಸಂಖ್ಯಾತರು. ಕೇವಲ ಭಾಷಿಕ ಧರ್ಮಗಳು ಮಾತ್ರವೇ ಬಹುಸಂಖ್ಯೆಯನ್ನು ಹೊಂದಿರುವುದು. ದುರದೃಷ್ಟದ ವಿಷಯವೆಂದರೆ ಭಾರತದಲ್ಲಿ ಮುಸ್ಲಿಮರಿಗೆ ಏಕ ನಾಗರಿಕ ಸಂಹಿತೆಯನ್ನು ಪ್ರತಿಪಾದಿಸುವ ಸಂವಿಧಾನಕ್ಕಿಂತಲೂ ಶರಿಯಾವನ್ನೇ ಪ್ರಮುಖವೆಂದು ಪರಿಗಣಿಸುವ ಹಕ್ಕನ್ನು ನೀಡಲಾಯಿತು. ಇದನ್ನು ನೀವು ಮಾತನಾಡಿದೊಡನೆ ನೀವು ಕೋಮುವಾದಿಯಾಗಿ ಬಿಡುತ್ತೀರಿ. ಹಾಗಾದರೆ ಆಚಾರ್ಯ JB ಕೃಪಲಾನಿ ಅತಿ ದೊಡ್ಡ ಕೋಮುವಾದಿ. ಏಕೆಂದರೆ ಧಾರ್ಮಿಕ ಅಸ್ಮಿತೆಯ ಆಧಾರದಲ್ಲಿ ಕಾನೂನುಗಳನ್ನು ಮಾಡುವುದಕ್ಕೆ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಸ್ವತಂತ್ರ ಭಾರತದ ಇತಿಹಾಸವು ಶುರುವಾಗಿದ್ದೇ ಅಸ್ಮಿತೆಯ ರಾಜಕಾರಣದಿಂದ. ಹೀಗಾಗಿ ಅಸ್ಮಿತೆಯ ರಾಜಕಾರಣವು ಹೊಸದೇನು ಅಲ್ಲ. 1950ರ ದಶಕದಲ್ಲಿ ಅಂಬೇಡ್ಕರ್, ನೆಹರು, ಪಟೇಲ್, ಅಬ್ದುಲ್ ಕಲಾಂ ಆಜಾದ್ ಮಹಾನ್ ಸಾರ್ವಜನಿಕ ನಾಯಕರಾಗಿದ್ದರು. ಅಸ್ಮಿತೆಯ ರಾಜಕಾರಣವು ಆಗ ವಿಷಯಗಳು ಮತ್ತು ವ್ಯಕ್ತಿತ್ವಗಳನ್ನು ಕೇಂದ್ರೀಕರಿಸುತ್ತಿತ್ತು. ಕಾಲ ನಂತರದಲ್ಲಿ ಅಸ್ಮಿತೆಯ ರಾಜಕಾರಣ ಎಂಬುದು ಅರ್ಥವನ್ನು ಕಳೆದುಕೊಂಡು ಅಸಹ್ಯ ಮಟ್ಟಕ್ಕಿಳಿದಿದೆಯಲ್ಲದೆ ಅಪಾಯಕಾರಿ ಮಟ್ಟಕ್ಕೆ ಬೆಳೆದಿದೆ ಎನ್ನುತ್ತಾರೆ ಪ್ರಸಿದ್ಧ ರಾಜಕೀಯ ವಿಶ್ಲೇಷಕರಾದ ಶ್ರೋಕ್ ಕಮಲ್ ದತ್. ನೆಹರು ಅವರು ಮೊದಲಿಗೆ ಹಿಂದೂ ಬಲಪಂಥೀಯ ಗುಂಪುಗಳಿಗೆ ತಲೆಬಾಗುವ ನಿರ್ಧಾರ ತೆಗೆದುಕೊಂಡಿದ್ದು, ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವ ಬದ್ಧತೆಯನ್ನು ಕಡೆಗಣಿಸಿದ ನಿರ್ಧಾರಗಳು ವಿನಾಶಕಾರಿ ಕಂದಕಗಳನ್ನು ಸೃಷ್ಟಿಸಿದವು. ಅಂದು ಸೃಷ್ಟಿಯಾದ ಕಂದಕ ಇನ್ನು ಮುಚ್ಚೇ ಇಲ್ಲ, ತೆರೆದುಕೊಳ್ಳುತ್ತಿದೆ. ತೆರೆದುಕೊಂಡ ಕಂದಕದ ವ್ಯಾಪ್ತಿ ಇನ್ನು ವಿಶಾಲವಾಗುತ್ತಿದೆ. ಕಂದಕದ ತುಂಬೆಲ್ಲ ನೀರು ತುಂಬಿಕೊಳ್ಳುತ್ತಿದೆ. ಅದು ಕಲುಷಿತ ನೀರು. ಅದರಲ್ಲಿ ಸಾವಿರಾರು ಕೀಟಗಳು, ಕ್ರಿಮಿಗಳು ಸೇರಿಕೊಳ್ಳುತ್ತವೆ. ಕಂದಕವನ್ನು ಇನ್ನಷ್ಟು ಮತ್ತಷ್ಟು ಮೊಗದಷ್ಟು ಮಲಿನಗೊಳಿಸುತ್ತಿವೆ. 1951ರಲ್ಲಿ ನೆಹರು ಅವರು ಮಾಡಿದ ಈ ಪ್ರಮಾದಕ್ಕೆ ಕೊನೆ ಎಂದು, ಭಾರತೀಯರೆಲ್ಲ ಭಾರತೀಯರಾಗಿ ಬದುಕುವುದೆಂದು ಇಂತಹ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲಿ ಹುಟ್ಟಿಕೊಳ್ಳುವುದು ಸಹಜ. ಎಲ್ಲರೂ ಪ್ರಮಾದಗಳನ್ನೇ ಸೃಷ್ಟಿಸುತ್ತಾ ಹೋದರೆ ಸರಿ ಮಾಡುವರು ಯಾರು? ನಾವು, ನೀವು. ಮಹಾನ್ ಮೇಧಾವಿಗಳು ಮತ್ತು ಜನಪ್ರಿಯ ನಾಯಕರು ಸಹ ತಪ್ಪು ಮಾಡಿದರೆ ಏನಾಗುತ್ತದೆ ಎಂಬುದನ್ನು ನೀವು ಇಲ್ಲಿಯವರೆಗೂ ತಿಳಿದುಕೊಂಡಿದ್ದೀರಿ. ಅಂದು ನೆಹರು ಅವರು ಮಾಡಿದ ಆ ಒಂದು ಪ್ರಮಾದ ಈ ಕ್ಷಣಕ್ಕೂ ದೇಶದ ಎಲ್ಲ ಭಾಗದಲ್ಲಿ ಹೊತ್ತಿ ಉರಿಯುತ್ತಿದೆ. ಅಧಿಕಾರಕ್ಕೆ ಬಂದಂತ ಮಂತ್ರಿಗಳೇ ಆಗಲಿ, ಮುಖ್ಯಮಂತ್ರಿಗಳೇ ಆಗಲಿ, ಪ್ರಧಾನಮಂತ್ರಿಗಳೇ ಆಗಲಿ, ಒಂದೊಂದು ಪ್ರಮಾದವನ್ನು ಮಾಡಿ ದೇಶವನ್ನು ಇನ್ನಷ್ಟು ಗಂಭೀರ ಸಮಸ್ಯೆಗಳತ್ತ ತೆಗೆದುಕೊಂಡು ಹೋದರೆ ಆ ಸಮಸ್ಯೆಗಳನ್ನು ಬಗೆಹರಿಸುವರು ಯಾರು? ಸಾರ್ವಜನಿಕರೇ? ಸಾಧ್ಯವಿಲ್ಲ. ಎಲ್ಲವೂ ರಾಜಕೀಯ ಕಪಿಮುಷ್ಟಿಯಲ್ಲಿ ಇಂದು ಬಂಧಿತವಾಗಿದೆ. ನೀವು ಏನಾದರೂ ಮಾತನಾಡಿದರೆ ನಿಮ್ಮನ್ನು ಬಂಧಿಸುವ ಮಟ್ಟಕ್ಕೆ ಇಂದಿನ ಪರಿಸ್ಥಿತಿ ಇದೆ. ಇರಲಿ, ಆ ಪ್ರಮಾದದಿಂದ ಹೊರಬರುವ ಪ್ರಯತ್ನವನ್ನು ಮಾಡೋಣ. ನಾವೆಲ್ಲರೂ ಒಂದಾಗಿ ಭಾರತೀಯರಾಗಿ ಭಾರತದಲ್ಲಿ ಬಾಳುವುದನ್ನು ಕಲಿಯೋಣ. ಮುಂದಿನ
ಸಂಚಿಕೆಯಲ್ಲಿ 1951ರಲ್ಲಿ ನೆಹರು ಅವರು ಎಂದೂ ಮರೆಯಲಾಗದ ಒಂದು ಪ್ರಮಾದವನ್ನು ಮಾಡಿ ಹೊರಟು ಹೋದರು. ತದನಂತರ 1986ರಲ್ಲಿ ಅವರ ಮೊಮ್ಮಗ ಅಂದರೆ ರಾಜೀವ್ ಗಾಂಧಿ ಅವರು ಸಹ ಅಷ್ಟೇ ದೊಡ್ಡ ಪ್ರಮಾಣದ ಪ್ರಮಾದವನ್ನು ಮಾಡಿದರು. ಅದು ಏನು, ಯಾಕಾಯಿತು, ಅದರಿಂದ ಇವತ್ತು ನಾವು ಯಾವ ರೀತಿಯ ಸಮಸ್ಯೆಯನ್ನು ಅನುಭವಿಸುತ್ತಿದ್ದೇವೆ, ಇವೆಲ್ಲದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ಅಲ್ಲಿಯವರೆಗೂ ಅಮರ ಚರಿತ್ರೆ ವಾಹಿನಿಯನ್ನು ನೋಡ್ತಾ ಇರಿ. ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.